ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅರೆ, ಇದೇನ್ರಿ ಆಗಿದೆ ನಮ್ಮ ರಾಜ್ಯಕ್ಕೆ? ದಿನ ಬೆಳಗಾದ್ರೆ ಸಾಕು ಕೊಲೆ, ದರೋಡೆ, ಅತ್ಯಾಚಾರ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ರಾಜ್ಯ ನಿಜಕ್ಕೂ ಬದುಕೋದಕ್ಕೆ ಸೇಫಾ ಅಂತ ಅನುಮಾನ ಮೂಡ್ತಾ ಇದೆ. ರಾಜ್ಯ ಸಮಸ್ಯೆಗಳನ್ನೇ ಹೊದ್ದು ಮಲಗಿದ್ರು ಕೂಡ ರಾಜ್ಯ ಸರ್ಕಾರ ಮಾತ್ರ ನಿದ್ದೆಗೆ ಜಾರಿರೋ ಹಾಗೆ ಕಾಣ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳಿಗೆ ಅದ್ಯಾಕೋ ಈ ರಾಜ್ಯದ ಮೇಲೆ ಕಾಳಜಿ ಇರೋ ಹಾಗೇನೇ ಕಾಣ್ತಾ ಇಲ್ಲ. ಕಾಳಜಿ ಇದ್ದಿದ್ರೆ ಜನ ನಮಗೆ ಬಹುಮತ ಕೊಟ್ಟಿದ್ದಾರೆ, ನಾವೆಲ್ಲ ಒಂದಾಗಿ ರಾಜ್ಯದ ಅಭಿವೃದ್ಧಿ ಹೇಗ್ ಮಾಡೋದು, ರಾಜ್ಯದಲ್ಲಿ ನಡೀತಿರುವಂತಹ ಪ್ರಕರಣಗಳ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರು. ಪೊಲೀಸ್ ವ್ಯವಸ್ಥೆಗೆ ಶಕ್ತಿ ತುಂಬ್ತಿದ್ರು. ಆದ್ರೆ ಸೋ ಕಾಲ್ಡ್ ಜನನಾಯಕರು ಅನ್ನಿಸಿಕೊಂಡಿರೋರು ಮಾಡ್ತಿರೋದಾದ್ರೂ ಏನಂದ್ರೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ. ಹೌದು, ಸದ್ಯ ಮುಖ್ಯಮಂತ್ರಿ ಕುರ್ಚಿ ಏನು ಖಾಲಿ ಇಲ್ಲ. ಆದ್ರೂ ಕೂಡ ಚರ್ಚೆ ಮಾತ್ರ ಮುಗಿಯೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಕೈಪಾಳಯದ ಒಬ್ಬೊಬ್ರೆ ನಾಯಕರು ನಂದು ಒಂದು ಇರ್ಲಿ ಗುರು ಅಂತ ಕುರ್ಚಿ ಮೇಲೊಂದು ಕರ್ಚೀಫ್ ಹಾಕೋ ಕೆಲಸ ಮಾಡ್ತಾನೇ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಮೇಲೆ ನಾನಿದ್ದೀನಿ ಕಂಡ್ರಯ್ಯ ಅಂತಿದ್ರೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇರೋ ಕುರ್ಚಿ ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದ್ಬಿಡೋದು. ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು. ಇತ್ತ ಕನಕಪುರದ ಬಂಡೆ ಒಳಗೊಳಗೆ ಭಾರೀ ಮಸಲತ್ತು ಮಾಡ್ತಾ ಇದ್ದಾರೆ. It is their desire. I don't want to discuss on that issue. It is their desire, but our party will take a decision at whenever they take it is left to them. I am not in a hurry for anything. ಇನ್ನು ಪರಮ ವಿಷಯಕ್ಕೆ ಬಂದ್ರೆ, ಹಲೋ, ನಾನು ಹಿರಿಯನಿದ್ದೀನಿ, ನಂಗೂ ಸಿಎಂ ಆಗೋ ಆಸೆ ಇದೆ, ಆದ್ರೆ ಹೈಕಮಾಂಡ್ ಒಪ್ಕೋಬೇಕು ಅಂದಿದ್ದಾರೆ. ನನಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನೀನ್ ನಡೆಸಪ್ಪ ಸರ್ಕಾರ ಅಂದ್ರೆ ನಾನು ಜವಾಬ್ದಾರಿ ಹೊತ್ಕೊಳ್ಳೋಕೆ ತಯಾರಿದ್ದೀನಿ ಅಂತ ಹೇಳಿದ್ದೇನೆ. ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿರೋನು. ನಾನು ಹೇಳಿದ್ದೇನೆ, ಒಂದು ವೇಳೆ ಹೈಕಮಾಂಡ್ನವರು ನನಗೆ ಜವಾಬ್ದಾರಿ ಕೊಟ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಇಲ್ಲ ಅಂತ ಏನು ಹೇಳಿಲ್ಲಲ್ಲ. ನಾನು ಮಾಡೋದಿಲ್ಲ, ನನಗೆ ಅವಕಾಶ ಕೊಟ್ರೆ ನಾನು ಮಾಡಲ್ಲ ಅಂತ ಏನು ಹೇಳಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಲಾಬಿ ಮಾಡೋದು, ನನಗೂ ಕೊಡಿ ಅಂತ ಕೇಳೋದು ಅಗತ್ಯ ಇಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಹಂಗಂತ ಹೇಳಿ ನಾವು ಅಸಮರ್ಥ ಅಂತ ಏನೂ ಇಲ್ಲ. ನಾನು ಸಮರ್ಥನಿದ್ದೇನೆ, ಅವಕಾಶ ಕೊಟ್ಟಾಗ ಮಾಡ್ತೇನೆ. ಇನ್ನು ನಮ್ಮ ಹಳೇ ಹುಲಿ ಶಾಮ್ನೂರು ಕೂಡ ಒಂದು ಕಲ್ಲು ಹಾಕಿದ್ದಾರೆ. ಹೈಕಮಾಂಡ್ ಅವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡ್ ಅವರು ಹೆಸರು ಅದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾರೆ. ನಾನು ಬಿಡೋಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ಆದ್ರೂ, ದರೋಡೆ ಆದ್ರೂ, ಅತ್ಯಾಚಾರ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ಸರ್ಕಾರ ಒಳಜಗಳದಲ್ಲೇ ಬ್ಯುಸಿ ಆದಂತಿದೆ. ಸಿಎಂ ಡಿಸಿಎಂ ಹುದ್ದೆಗಾಗಿ ಕೈಕಲಿಗಳು ಇನ್ನಿಲ್ಲದ ಕರಾಮತ್ತು ನಡೆಸ್ತಿರೋದು ಹೈಕಮಾಂಡ್ ಗಮನಕ್ಕೆ ಬರ್ತಾ ಇದ್ದಂತೆ ಮೊನ್ನೆ ನಮ್ಮ ಖರ್ಗೆ ಸಾಹೇಬ್ರು ಬಂದು ಎಲ್ಲಾ ಬಾಯಿ ಮುಚ್ಕೊಂಡಿರ್ಬೇಕು, ಉಸಿರು ಬಿಡಂಗಿಲ್ಲ ಅಂದಿದ್ರು. ಎಲ್ಲರಿಗೆ ನನ್ನೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು
ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ, ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಇನ್ನು ಸುರ್ಜೇವಾಲಾ ಕೂಡ ಕೂತು ಮಾತಾಡಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರಾಗ್ತಿದ್ದಂಥ ಕಾಂಗ್ರೆಸ್ ನಾಯಕರನ್ನೆಲ್ಲ ಒಂದು ಕಡೆ ಕೂರಿಸಿ ಸಭೆ ಕೂಡ ಮಾಡಿ ಸಂಧಾನನೂ ಮಾಡಿ ಹೋಗಿದಾರಂತೆ. ಆದರೆ ನಮ್ಮ ಕೈ ನಾಯಕರು ಯಾರ ಮಾತಿಗೂ ಬಗ್ಗೋ ಜಾಯಮಾನದವರಲ್ಲ ಬಿಡಿ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಯಾರೂ ಮಾತಾಡಂಗಿಲ್ಲ ಅಂದ್ರೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಬೇಕು ಅಂತ ಹಿರೇಬಾಗೇವಾಡಿಯ ಕಾಂಗ್ರೆಸ್ ನಾಯಕ ಪರಶುರಾಮ್ ಪೂಜಾರಿ ಮತ್ತು ಅವರ ಬೆಂಬಲಿಗರು ಸಿಗಂದೂರು ಚೌಡೇಶ್ವರಿ ದೇವಾಲಯದ ಬಳಿ ಬುಧವಾರ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದ್ರು. ಜನಸೇವೆ ಮಾಡುವಂಥ ಭಾಗ್ಯ ಕಲ್ಪಿಸಿಕೊಳ್ಬೇಕು ಗ್ರಾಮದೇವರನ್ನ ಹಾಗೆ ತಾಯಿ ದೇವಿ. ಓಂ ಶ್ರೀಗಭ್ಯೋ ನಮಃ ಓಂ ಗುರುತಾಯ ನಮಃ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಇತ್ತ ಮಂಗಳವಾರ ಗಾಂಧಿ ಸಮಾವೇಶದ ವೇದಿಕೆ ಬಳಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಪರ ಬೆಂಬಲಿಗರು ಘೋಷಣೆ ಕೂಗಿದ್ರೆ, ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರಂತ ದಿಗಂಬರ ಜೈನ ಸನ್ಯಾಸಿ ಗುಣಧರ ನಂದಿ ಅವರು ಭವಿಷ್ಯ ನುಡಿದಿದ್ದಾರೆ. ಮುಖ್ಯಮಂತ್ರಿ ಭಾಗಿ ಭವ, ಮುಖ್ಯಮಂತ್ರಿ ಭಾಗಿ ಭವ, ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತಾಯೋ ಮುಂದಿನ ಸಮಯದಲ್ಲಿ ನೋಡ್ರಿ ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾಳಿ, ಎಷ್ಟು ದುರಂಗರಿ ಹಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿಯನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಈ ಬಗ್ಗೆ ನಮ್ಮ ಡಿಸಿಎಂ ಅವರನ್ನೇ ಕೇಳಿದ್ರೆ ಅವ್ರು ಹೇಳೋದು ಹೀಗೆ: ಯಾವ ಸ್ಥಾನ ಹುಡುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಸರ್ ಸ್ಥಾನಗಳು. ನಮ್ಮ ಡ್ಯೂಟಿ ನೋಡಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ ನಮ್ಮ ಪಾರ್ಟಿ ನಾನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ. ಅಪ್ಪ ಜನಪ್ರತಿನಿಧಿಗಳೇ, ರಾಜ್ಯದಲ್ಲಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ಗೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಾಡು ಹಗಲೇ ದರೋಡೆಕೋರರು ಬ್ಯಾಂಕು ಎಟಿಎಂಗಳ ಕೊಳ್ಳೆ ಹೊಡೆದು ಮಜಾ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಮಾನ್ಯ ಗೃಹ ಸಚಿವರಿಗೆ ಇದರ ಅರಿವೇ ಇಲ್ವಾ? ಗೊತ್ತಿಲ್ಲ. ಹಂಗಾಗಿ ನಿಮ್ಮ ಕಿತ್ತಾಟ ಏನಾದ್ರೂ ಮುಗಿದಿದ್ರೆ ರಾಜ್ಯದ ಜನರ ಕಡೆಗೂ ಸ್ವಲ್ಪ ಗಮನ ಕೊಡಿ. ಅದೊಂದೇ ನಮ್ಮ ಕಳಕಳಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.